ರಂಗಭೂಮಿ ಕಲಾವಿದೆ ಅಕ್ಷತಾ ಪಾಂಡವಪುರ ಅವರು ಈಗಾಗಲೇ ಹಲವು ಸಿನಿಮಾಗಳನ್ನು ಮಾಡಿದ್ದಾರೆ. ಆದರೆ ಕಮರ್ಷಿಯಲ್ ಸಿನಿಮಾಗಳಲ್ಲಿ ಅವ್ರು ನಾವು ಕಾಣಿಸ್ಕೊಂಡಿರುವಂಥದ್ದು ನೋಡಿರೋದು ಬಹಳಷ್ಟು ಕಡಿಮೆ. ಜೊತೆಗೆ ಇವತ್ತು ಮತ್ತೊಂದು ಸಿನಿಮಾ ಮೂಲಕ ಬರ್ತಿದ್ದಾರೆ. ಜೊತೆಗೆ ಅಂದರೆ ಜನವರಿ 26 ಗಣರಾಜ್ಯೋತ್ಸವ ದಿನದಂದು ಅವರ ಸಿನಿಮಾ ರಿಲೀಸ್ ಆಗ್ತಿದೆ. ಕೋಳಿ ಹೆಸರು ಅನ್ನುವಂಥದ್ದು. ಏನು ಕೋಳಿ ಹೆಸರು ಅಂದ್ರೆ ಒಂದು ರೀತಿ ಕ್ಯಾಚಿ ಟೈಟಲ್ ಅಂತ ಹೇಳ್ಬೋದು. ಆದರೆ ಈ ಸಿನಿಮಾದಲ್ಲಿ ಏನಿದೆ, ಖಂಡಿತವಾಗ್ಲೂ ಅಕ್ಷತಾ ಅವರು ಏನಾದರೂ ಸಿನಿಮಾ ಮಾಡಿದ್ರೆ ಅದರಲ್ಲಿ ಕಾಂಟೆಂಟ್ ಇರುವಂತಹ ಸಿನಿಮಾಗಳೇ ಇರ್ತವೆ. ಅದರಲ್ಲಿ ಅವರ ಪಾತ್ರ ಏನು ಪ್ರತಿಯೊಂದನ್ನು ನಾವು ಮಾತಾಡಿಸ್ತಾ ಹೋಗೋಣ. ಜೊತೆಗೆ ಅವ್ರು ಮಾಡಿರುವಂಥ ಸಿನಿಮಾಗಳಲ್ಲಿ ಪ್ರಶಸ್ತಿಗಳು ಕೂಡ ಹಾಗೆ ಹರಿದು ಬರ್ತವೆ. ಈ ಸಿನಿಮಾಗೆ ಏನಾದರೂ ಪ್ರಶಸ್ತಿ ಆ ರೀತಿ ಎಕ್ಸ್ಟ್ರಾ ಏನಾದರೂ ಇದೆಯಾ ಮಸಾಲ ಅನ್ನುವಂಥದ್ದು ಸಹ ನೋಡೋಣ. ಮ್ಯಾಮ್ ನಮಸ್ತೆ. ನಿಮ್ಮನ್ನ ಪಿಂಕಿ ಸಿನಿಮಾದಲ್ಲಿ ನೋಡಿ ಬಹಳಷ್ಟು ಆ ಒಂದು ಅಭಿನಯ ನೋಡಿ ಎಲ್ಲರೂ ಮನಸ್ಸೋತಿದ್ರು. ಯಾಕಂದ್ರೆ ಕಣ್ಣಲ್ಲಿ ಅಭಿನಯಿಸೋರು ಬಹಳಷ್ಟು ಕಡಿಮೆ ಜನ ಅಂತಾನೆ ಹೇಳ್ಬೋದು. ನಿಮ್ಮಲ್ಲೂ ಒಬ್ರು ನಾವು ನೋಡ್ಬೋದು ಕಣ್ಣಲ್ಲಿ ಅಭಿನಯ ಅಂತ ಹೇಳಿದ್ರೆ. ಈ ಸಿನಿಮಾದ ಬಗ್ಗೆ ಪಾತ್ರ ನಿಮ್ಮ ಜೊತೆಗೆ ಈ ಸಿನಿಮಾ ಒಪ್ಕೊಳ್ಳೋದಕ್ಕೆ ಕಾರಣ ಏನು, ಮತ್ತೆ ಕಮರ್ಷಿಯಲ್ ಸಿನಿಮಾಗಳನ್ನ ಯಾಕೆ ನೀವು ಒಪ್ಕೊಳ್ಳೋದಿಲ್ಲ? ಮೊದಲು ಈ ಸಿನಿಮಾ ಒಪ್ಕೊಳ್ಳೋಕೆ ಕಾರಣ ಏನು ಅಂತ ಹೇಳಿದ ತಕ್ಷಣನೇ ಯಾಕೆ ಕಮರ್ಷಿಯಲ್ ಸಿನಿಮಾ ಒಪ್ಕೊಳ್ಳಲ್ಲ ಅನ್ನೋ ಉತ್ತರ ಸಿಕ್ಬಿಡುತ್ತೆ. ಕಂಟೆಂಟ್ ಮತ್ತು ಪಾತ್ರ ಎರಡೂ ಮುಖ್ಯ ಆಗುತ್ತೆ. ಮತ್ತು ಜೊತೆಗೆ ನಿರ್ದೇಶಕರು. ನನಗೆ ಒಳ್ಳೆ ಪಾತ್ರದಲ್ಲಿ ಅಭಿನಯಿಸಬೇಕು. ಆ್ಯಕ್ಟ್ರ್ ಆಗಿಬಿಟ್ಟಿದ್ದೀವಿ ನಾವು ಡಿಫಾಲ್ಟು ಅಥವಾ ಏನೋ. ಆ್ಯಕ್ಟ್ರ್ ಆದಮೇಲೆ ನಮಗೂ ಇಚ್ಛೆ ಇರುತ್ತೆ ನಾವು ಒಳ್ಳೆ ಪಾತ್ರಗಳನ್ನೇ ಮಾಡಬೇಕು ಅಂತ ಒಳ್ಳೆ ಪಾತ್ರಗಳು ಸಿಕ್ಕಿದಾಗ ಯಾವ ಸಿನಿಮಾನಾದರೂ ಮಾಡ್ತೀನಿ. ಈ ಥರ ಕಂಟೆಂಟ್ ಸಿನಿಮಾಗಳಲ್ಲಿ ಸಿಗುವಾಗ ಖಂಡಿತ ಮಾಡ್ತೀನಿ. ಕೋಳಿ ಹೆಸರಲ್ಲಿ ಇದು ಹುಚ್ಚೀರಿ ಹೆಸರು ಪ್ರಸಂಗ ಅನ್ನೋ ಕತೆ ಆಧಾರಿತ ಫಿಲ್ಮ್. ಇದು ಹುಚ್ಚೀರಿ ಅನ್ನೋ ಪಾತ್ರನ ನಾನು ಈ ಫಿಲ್ಮಲ್ಲಿ ಮಾಡಿದ್ದೀನಿ. ತುಂಬ ಒಳ್ಳೆ ಪಾತ್ರ, ಸಿಕ್ಕಾಬಟ್ಟೆ ಚಾಲೆಂಜಿಂಗ್ ಆಗಿ ಬರೀ ಪಾತ್ರ ಹೋದೆ ಬಂದೆ ಮಾಡಿದೆ ಅಂತಲ್ಲ, ಮಾಡಿದ್ಮೇಲೂ ಸಹ ಆ ಗುಂಗಲೇ ಇರುವಂಥ ಆ್ಯಕ್ಟ್ರಾಗಿ ನಮಗೆ ಅದು ಪ್ರಾಕ್ಟೀಸ್ ರೂಪದಲ್ಲಿ ಹೆಲ್ಪ್ ಆಗೋಂತಹ ಪಾತ್ರ ಅದು ನಾನು ಮಾಡಿದ್ದೀನಿ. ಅಂಥ ಸಿನಿಮಾಗಳು ಕಮರ್ಷಿಯಲಲ್ಲಿ ಅಂಥ ಪಾತ್ರಗಳು ಸಿಕ್ಕಿದ್ರೆ ಖಂಡಿತ ಮಾಡ್ತೀನಿ. ಇನ್ನು ಸಿನಿಮಾಗ ಅಂದಿದ ತಕ್ಷಣ ಪ್ರಶಸ್ತಿಗೋಸ್ಕರನೇ ಮಾಡ್ತೀವಿ ಅಂತ ಅನ್ನೋದಿಲ್ಲ. ಯಾರು ನಿರ್ದೇಶಕರು ಇರಬಹುದು ಅಥವಾ ಈಗ ನಿಮ್ಮ ನಿರ್ದೇಶಕಿಯವರು ಮಾತನಾಡಿರುವಂಥದ್ದು ಇರ್ಬೋದು. ನೀವು ಯಾವತ್ತಾದ್ರೂ ಎಕ್ಸ್ಪೆಕ್ಟ್ ಮಾಡ್ತೀರಾ ನಾನು ಮಾಡೋ ಸಿನಿಮಾಗಳು ಆಸ್ಕರ್ ಅವಾರ್ಡ್ ಇರ್ಬೋದು, ಒಂದು ರಾಜ್ಯ ಪ್ರಶಸ್ತಿ ಇರ್ಬೋದು, ಈ ರೀತಿ ಅವಾರ್ಡ್ ಎಕ್ಸ್ಪೆಕ್ಟ್ ಮಾಡ್ತೀರಾ? ಅಯ್ಯಯ್ಯೋ ಖಂಡಿತ ಇಲ್ಲ. ಅವಾರ್ಡ್ಗಿಂತ ಹೆಚ್ಚಾಗಿ ನಾವು ಮಾಡೋ ಸಿನಿಮಾಗಳು 100 ಜನರಲ್ಲಿ 10 ಜನಕ್ಕಾದ್ರೂ ಮನಸ್ಸಿಗೆ ತಾಗಿ ಅವ್ರು ಇರೋವರೆಗೂ ಆ ಸಿನಿಮಾನ, ಆ ಪಾತ್ರನ, ಆ ಕಂಟೆಂಟ್ನ ನೆನಪು ಮಾಡಿಕೊಂಡು ಪ್ರಭಾವಿತರಾದರೆ ಸಾಕು. ಅದೇ ದೊಡ್ಡ ಅವಾರ್ಡು. ಮೂಲತಃ ರಂಗಭೂಮಿಯಿಂದ ಬಂದವರು ಅಂಥವ್ರು ನೀವು. ಅಭಿನಯವನ್ನು ಖಂಡಿತವಾಗ್ಲೂ ನಾನು ಆಗಲೇ ಹೇಳಿದೆ ಕಣ್ಣಲ್ಲಿ ತೋರಿಸ್ತೀರಾ ಅನ್ನುವಂಥದ್ದು. ಕಮರ್ಷಿಯಲ್ ಸಿನಿಮಾಗಳಲ್ಲಿ ನಾವು ನಿಮ್ಮನ್ನು ನೋಡ್ತಾ ಇಲ್ಲ, ಎಕ್ಸ್ಪೆಕ್ಟ್ ಮಾಡ್ತೀವಿ. ಜನರು ಕೂಡ ನಿಮ್ಮನ್ನು ಇಷ್ಟಪಡ್ತಾರೆ. ಯಾಕಂದರೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಆ್ಯಕ್ಟಿವ್ ಇದ್ದೀರಾ, ಫಾಲೋವರ್ಸ್ ಇದ್ದಾರೆ, ಕೇಳಿರ್ತಾರೆ ಖಂಡಿತವಾಗ್ಲೂ ನಿಮ್ಮನ್ನು. ಯಾಕೆ ನೀವು ಈ ರೀತಿ ಬಣ್ಣ ಬಣ್ಣದ ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ಳಲ್ಲ ಅನ್ನೋಂಥದ್ದು ಯಾಕೆ? ಬಣ್ಣ ಬಣ್ಣದ ಸಿನಿಮಾದಲ್ಲಿ ನಿಜಕ್ಕೂ ನನಗೆ ಇಷ್ಟವಾಗೋ ಪಾತ್ರ ಬಂದರೆ ಖಂಡಿತ ಮಾಡ್ತೀನಿ. ನಾನು ಆ ಪಾತ್ರದಿಂದ ನಾನು ಕಲಿಯೋಂಥ ತುಂಬ ಇರಬೇಕು. ಆ್ಯಕ್ಚುಲಿ ಅಯ್ಯೋ ಯಾಕೆ ಮಾಡಿದೆ ನಾನು ಇದನ್ನ ಅಂತ ವ್ಯಥೆ ಪಡುವಂಥದ್ದು ಸಿಕ್ಕಿದ್ರೆ ಖಂಡಿತ ಮಾಡಲ್ಲ. ನಾನು 1-2 ಸಿನಿಮಾ ಮಾಡಿ ನನಗೆ ಆ ಥರದ ಅನುಭವ ಆಯಿತು. ಹಂಗಾಗಿ ನಾನು ಸ್ವಲ್ಪ ಕಮರ್ಷಿಯಲ್ ಸಿನಿಮಾದಿಂದ ಚೂರು ದೂರ ಇದ್ದು ಕಂಟೆಂಟ್ ಇರೋ ಸಿನಿಮಾ, ಅದರಲ್ಲೂ ಪಾತ್ರ ನಾನಲ್ಲದೆ ಇರುವಂತಹ ಪಾತ್ರಗಳನ್ನ, ಪಾತ್ರದ ತಯಾರಿನಲ್ಲಿ ನಾನು ತೊಡಗಿಸ್ಕೊಳ್ಳೋದು ಅಂದರೆ ತುಂಬ ಇಷ್ಟ. ಆ ಥರದ ಅವಕಾಶಗಳು ಸಿಕ್ಕಿದ್ರೆ ನಿಜವಾಗ್ಲೂ ನಟಿ ಬೇಕು ನನಗೆ, ಈ ಪಾತ್ರಕ್ಕೆ ನಟಿನೇ ಬೇಕು ಅನ್ನೋದಿದ್ರೆ ನಾನು ಖಂಡಿತ ಮಾಡ್ತೀನಿ. ಅಕ್ಷತಾ ಬೇಕು ಅಂತಂದರೆ ಅಲ್ಲ, ನನಗೆ ನಟಿ ಬೇಕು ಅಂತ ನಲ್ಲಿ ನಟಿನ ಹುಡುಕಿ ಕಾಸ್ಟ್ ಮಾಡಿದ್ರೆ ಆ ಸಿನಿಮಾ ನಾನು ಖಂಡಿತ ಮಾಡ್ತೀನಿ. ಬಾಲಿವುಡ್ ಆಲಿಯಾ ಭಟ್ ಅವ್ರ ಜೊತೆ ನಾಮಿನೇಟ್ ಆಗ್ತೀರಾ, ಆ ಒಂದು ಖುಷಿ ಸಂತಸ ಕನ್ನಡದವ್ರಿಗಂತೂ ಕೇಳಿದ ತಕ್ಷಣ ಕನ್ನಡಿಗರಿಗೆ ಬಹಳಷ್ಟು ಸಂತಸ ಆಗುತ್ತೆ. ನಿಮಗೆ ಖುಷಿ ಖಂಡಿತವಾಗ್ಲೂ ಇರುತ್ತೆ, ಬಟ್ ಆ ಕ್ಷಣಕ್ಕೆ ನಿಮ್ಗೆ ಏನು ಅನ್ನಿಸ್ತಾ ಇತ್ತು? ನಿಮ್ಗೆ ಗೊತ್ತಿದೆಯಲ್ಲ ಆ ವಿಷಯ, ನನಗೆ ಅದೇ ಖುಷಿ ಆಗ್ತಾ ಇರೋದು. ತುಂಬ ಜನಕ್ಕೆ ಆ ವಿಷಯನೂ ಗೊತ್ತಿಲ್ಲ. ನಾಮಿನೇಟ್ ಆಗಿರೋದು, ನಾಮಿನೇಷನ್ ಲಿಸ್ಟಲ್ಲಿ ಯಾರ್ಯಾರು ಇದ್ರು ಅನ್ನೋದು ಗೊತ್ತಿಲ್ಲ, ಮತ್ತು ಯಾವ ಫೆಸ್ಟಿವಲು ಯಾವ ಸಿನಿಮಾಗೆ ಅನ್ನೋದು ಗೊತ್ತಿಲ್ಲ. ಗೊತ್ತಿಲ್ಲದಿರೋ ಮಧ್ಯೆ ನಿಮಗೆ ಗೊತ್ತಿದೆಯಲ್ಲ ಅನ್ನೋದು ನನಗೆ ಖುಷಿ ಆಗ್ತಿದೆ ನಿಜವಾಗ್ಲೂ. ಥ್ಯಾಂಕ್ ಯು. ಇಲ್ಲ ಅದೆಲ್ಲ ಗೊತ್ತಾಗ್ಬಿಟ್ಟು ರಾಣಿ ಮುಖರ್ಜಿ, ಐಶ್ವರ್ಯ ರೈ, ಸಾಯಿ ಪಲ್ಲವಿ ಇವರೆಲ್ಲ ಘಟಾನುಘಟಿಗಳ ಮಧ್ಯೆ ಅಕ್ಷತಾ ಪಾಂಡವಪುರ ಅನ್ನೋ ಒಂದು ಹೆಸರು ನಾಮಿನೇಟ್ ಆದಾಗ ಸ್ಟಿಲ್ ನಾನು ಅಲ್ದೇನೆ ಜನರಲ್ ಆಗಿ ಒಬ್ಳು ಆಡಿಯನ್ಸ್ ಆಗಿ ಒಬ್ಳು ಓದುಗಳಾಗಿ ಪೇಪರ್ನ ನೋಡ್ತಾನೆ ನನಗೆ ಖುಷಿ ಆಯಿತು. ಇದು ನಾನೇನಾ ಅಂದಾಗ ಇನ್ನೂ ಖುಷಿ ಆಯಿತು. ಕನ್ನಡದವರು ಈ ರೀತಿ ಬೆಳವಣಿಗೆ ಇರ್ಬೋದು, ಆ ಪ್ರತಿಭೆಗಳು ಹುಟ್ಟಾಗ್ತಾ ಇರೋವಂಥದ್ದು ಇರ್ಬೋದು, ಜೊತೆಗೆ ಆ ಒಂದು ಬೆಳಕಿಗೆ ಬರ್ತಾ ಇದ್ದಾರೆ. ನೀವು ಬಾಲಿವುಡ್ ಆ ಗಣ್ಯರನ್ನೆಲ್ಲ ನೋಡಿದಾಗ ನಿಮಗೆ ಅನಿಸಿದ್ದೇನು, ನೀವು ಅಳವಡಿಸ್ಕೋಬೇಕು ಅನ್ನೋಂಥದ್ದು ಏನಾದರೂ ಇತ್ತಾ ಅಭಿನಯದಲ್ಲಿರ್ಬೋದು, ಬೇರೆ ನಿಮ್ಮ ಪರ್ಸ್ನಲ್ ಆಗಿ? ಅಳವಡಿಸ್ಕೊಳ್ಳೋದು ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಅಲ್ಲಿ ಬಾಲಿವುಡ್ ನಾನು ಯಾವ ಚಿತ್ರ ಅದಕ್ಕೆ ಯಾರ್ಯಾರು ನಾಮಿನೇಟ್ ಆಗಿದ್ರು ಎಲ್ಲ ಚಿತ್ರವೂ ಕಮರ್ಷಿಯಲಿ ಹಿಟ್ ಸಿನಿಮಾಗಳು. ಆ ಮಧ್ಯೆ ಕೋಳಿ ಹೆಸರು ಚಿತ್ರದಿಂದ ನಾನು ನಾಮಿನೇಟ್ ಆಗಿದೆಯಲ್ಲ, ಗುರುತಿಸುವಿಕೆ. ಅಲ್ಲಿಯ ಜನ ಹೊರಗಡೆ ಬೇರೆ ನಮ್ಮ ಇಲ್ಲಿಯೇ ಬಿಟ್ಟು ಅಲ್ಲಿನ ಜನ ಸಿನಿಮಾನ ಒಳ್ಳೆ ಸಿನಿಮಾ ಅಂತ ಗುರುತಿಸಿರೋದು, ಆ ಸಿನಿಮಾನ ನಾಮಿನೇಷನ್ ಲಿಸ್ಟಿಗೆ ತೊಗೊಂಡಿರೋದು, ಇವೆಲ್ಲ ನೋಡಿದಾಗ ಅದು ಒಳ್ಳೆ ರೆಸ್ಪಾನ್ಸ್ ನಮಗೆ. ಆ್ಯಕ್ಚುಲಿ ಸಿನಿಮಾನ ನಮ್ಮ ಜನ ಅಲ್ಲದೆ ಹೊರಗಡೆ ಜನ ತುಂಬ ಮೆಚ್ಕೊಂತಿದ್ದಾರಲ್ಲ,
ಮೆಚ್ಕೊಂಡು ನನ್ನ ನಟನೆಗೆ ಅವರುಗಳ ಮಧ್ಯೆ ನನ್ನ ಕಾಂಪಿಟೇಷನ್ಗೆ ಇಡ್ತಿದಾರಲ್ಲ, ಅವ್ರಿಗೆ ನಾವು ಗೊತ್ತಾಗಿದ್ದೀನಲ್ಲ ಅನ್ನೋದು ತುಂಬ ಸಂತೋಷ. ಇಲ್ಲಿ ಜನಕ್ಕೆ ಮುಟ್ಟಿಸೋಕ್ಕೆ ನಾವು ನಮ್ಮ ಕೈಲಿ ಆಗ್ತಾ ಇಲ್ವಾ, ಅಥವಾ ಜನಕ್ಕೆ ಬೇಡವಾ, ಎಲ್ಲ ಇನ್ನು ರೀಲ್ಸ್ ಆ್ಯಂಡ್ ಕಲರ್ಫುಲ್ ಆಗಿ ಇರೋ ಲೈಫ್ ಸ್ಟೈಲ್ ಹೀರೋಯಿನ್ಗಳೇ ಬೇಕಾಗಿರೋ ಟೈಮಲ್ಲಿ ನಟಿಯರು ನಿಜವಾಗ್ಲೂ ಬೇಡವಾ, ನನಗೆ ಅದು ಇನ್ನೂ ಕ್ವಶನ್ ಮಾರ್ಕ್. ಬಿಗ್ ಬಾಸ್ ಸೀಸನ್ 6 ಅಲ್ಲಿ ನೀವು ಇದ್ರಿ, ಈ ಬಾರಿ ಬಿಗ್ ಬಾಸ್ ಸೀಸನ್ 10 ನೋಡ್ತಾ ಇದ್ದೀರಾ, ಹೇಗೆ ಅನ್ನಿಸ್ತಾ ಇದೆ? ಇಲ್ಲ, ನೋಡ್ತಾ ಇಲ್ಲ. ನಾನು ನೋಡ್ತಾ ಇಲ್ಲ ಅಂದರೆ ಯಾಕೆ ನೋಡ್ತಾ ಇಲ್ಲ ಅಂದರೆ ನಮ್ಮ ಮನೇಲಿ ಟಿ ವಿ ಇಲ್ಲ. ಈ ಮೊಬೈಲಲ್ಲಿ ಇದ್ರಲ್ಲಿ ಏನು ಬರುತ್ತೆ ಅದರಲ್ಲಷ್ಟೇ ನೋಡೋದು. ಟಿ ವಿ ಇದ್ರೂ ಕೇಬಲ್ ಅವೆಲ್ಲ ಏನು ಹಾಕ್ಸಿಲ್ಲ. ಆಮೇಲೆ ಹಾಗಾಗಿ ಮೊಬೈಲಲ್ಲಿ ಏನು ಬರುತ್ತೆ ಅದನ್ನ ನೋಡ್ತಾ ಇರ್ತೀವಿ. ಬಿಗ್ ಬಾಸ್ ಅನ್ನೋದು ಆ್ಯಕ್ಚುಲಿ ನೋಡೋಕ್ಕೆ ಚೆಂದ, ಅದೊಂಥರ ಎಂಟರ್ಟೈನ್ಮೆಂಟ್ ಅಲ್ಲ. ಹಂಗೆ ಆಡಿಯನ್ಸ್ ಆಗಿ ಸುಮ್ಮನೆ ನೋಡ್ಕೊಂಡು ಒಂದು ಕಣ್ಣು ತಂಪು ಮಾಡ್ಕೊಂಡು ಇದ್ರೆ ಚೆನ್ನಾಗಿರುತ್ತೆ. ಚೆನ್ನಾಗಿ ಆಗ್ತಿದೆ ಈ ಸಲ. ಒಂದಷ್ಟು ದಿನಗಳು ನೀವು ಬಿಗ್ ಬಾಸ್ ಮನೆ ಒಳಗಡೆ ಇದ್ರಿ, ಅಂದರೆ ಅಕ್ಷತಾ ಯಾರು ಅನ್ನೋಂಥವ್ರು ಅಲ್ಲಿವರೆಗೂ ಗೊತ್ತಿರಲಿಲ್ಲ. ಅಲ್ಲಿ ಹೋದ್ಮೇಲೆ ನಿಮಗೊಂದು ಫೇಮ್ ನೇಮ್ ಇನ್ನೂ ಹೆಚ್ಚಾಯಿತು ಅಂತ ನಾನು ಹೇಳಬಹುದು. ಅದು ನಿಮ್ಮ ಲೈಫ್ನ ಹೇಗೆ ಟರ್ನ್ ಮಾಡ್ತು, ಅಥವಾ ಏನು ಬದಲಾವಣೆ ಆಗಲಿಲ್ಲ, ಹೇಗಿತ್ತು ಹಾಗೆ ಇತ್ತು? ಒಂದು ಪ್ರಖ್ಯಾತಿ ಮತ್ತು ಕುಖ್ಯಾತಿ ಅಂತ ಇರುತ್ತೆ ಆಯಿತಾ. ಬಿಗ್ ಬಾಸ್ಗೆ ಹೋಗಿ ಪ್ರಖ್ಯಾತಳಾದೆ ಅಂತ ನಾನು ಅನ್ನಲ್ಲ ಆಯಿತಾ. ಆಮೇಲೆ ಇನ್ನೊಂದು, ನನಗೆ ನೇಮು ಫೇಮು ಅಂತ ಇಟ್ಕೊಂಡು ನಾನು ಇಂಡಸ್ಟ್ರಿಗಾಗಲಿ ಈ ಟೆಲಿವಿಷನ್ಗಾಗಲಿ ಬಂದಿಲ್ಲ. ಈ ನೇಮು ಫೇಮಿಂದ ದೂರ ಇದ್ದು ನನ್ನ ಕೆಲಸಗಳನ್ನ ಮಾಡಬೇಕು, ನಟನೆನೇ ಜೀವಾಳವಾಗಿ ಇಟ್ಕೊಂಡು ಬಂದವಳು. ಹಾಗಾಗಿ ಬಿಗ್ ಬಾಸ್ ಅನ್ನೋ ಒಂದು ಆಯ್ಕೆ ನನ್ನ ಒಂದು ತಪ್ಪಿನ ಆಯ್ಕೆ ಆಗಿತ್ತಷ್ಟೆ. ಕೊನೆಯದಾಗಿ ನಿಮ್ಮ ಫಾಲೋವರ್ಸ್ ಅನ್ನೋವಂಥವ್ರು ಒಂದಷ್ಟು ಜನ ಇದ್ದಾರೆ, ಏನು ಹೇಳ್ತೀರಾ ಅವ್ರಿಗೆ? ನನ್ನ ಫಾಲೋವರ್ಸ್ ಅಂತ ಯಾರಿದ್ದಾರೆ ಒಂದಷ್ಟು ಜನ, ಅವ್ರು ನಿಜವಾದ ಫಾಲೋವರ್ಸ್. ಆ್ಯಕ್ಚುಲಿ ಎಲ್ಲೂ ಯಾರಾದ್ರೂ ಏನೋ ರಿಕ್ವೆಸ್ಟ್ ಮಾಡಿ ದುಡ್ಡು ತೊಗೊಂಡು ಲೈಕ್ ಮಾಡಿ ಶೇರ್ ಮಾಡಿ ಅಲ್ಲಿ ನಿಜವಾದ ಫಾಲೋವರ್ಸು. ಇವತ್ತು ನಾನೇನೇ ಒಂದು ಬಿಸ್ನೆಸ್ ಶುರು ಮಾಡಿದ್ರು, ಅಂಗಡಿ ಇಟ್ಟಿದ್ರು, ಅಕಸ್ಮಾತ್ ನನ್ನ ನಾಟಕಗಳು ಶೋಸ್ಗಳು ಏನೇ ನೋಡಿದ್ರು ಅವರೇ ಕಾರಣ. ಆ್ಯಕ್ಚುಲಿ ಅವರೇ ನನ್ನ ಫಸ್ಟ್ ಕಸ್ಟಮರ್ಸ್, ಅವರೇ ನನ್ನ ಫಸ್ಟ್ ಆಡಿಯನ್ಸ್, ಯಾವಾಗಲೂ ಫಾಲೋವರ್ಸ್. ಹಾಗಾಗಿ ನಾನು ನಿಮಗೆ ನಿರಾಸೆ ಮಾಡಲ್ಲ. ಮಾಡೋ 2-3 ಸಿನಿಮಾಗಳಾದರೂ ಕೂಡ, ವರ್ಷಕ್ಕೊಂದೇ ಸಿನಿಮಾಗಳಾದರೂ ಕೂಡ ನಿಮ್ಮ ಮನಸ್ಸಲ್ಲಿ ನಾನು ಕೂರುವಂಥ ಪಾತ್ರಗಳನ್ನೇ ಮಾಡ್ತೀನಿ. ಥ್ಯಾಂಕ್ ಯು. ಇದಿಷ್ಟು ಅಕ್ಷತಾ ಪಾಂಡವಪುರ ಅವರ ಮಾತಾಗಿತ್ತು. ಅವರ ಸಿನಿಮಾ ಕೋಳಿ ಹೆಸರು ಅನ್ನುವಂಥದ್ದು ಇದೇ ಜನವರಿ 26ಕ್ಕೆ ಬರ್ತಿದೆ. ಪ್ರತಿಯೊಬ್ಬರು ಈ ಒಂದು ಸಿನಿಮಾವನ್ನ ನೋಡ್ಬೇಕನ್ನುವಂಥದ್ದು ಚಿತ್ರತಂಡದ ಮನವಿಯಾಗಿದೆ. ಕ್ಯಾಮರಾಮನ್ ರವಿಚಂದ್ರನ್ ಜೊತೆ ಕೀರ್ತಿ ಪಾಟೀಲ್, ವಿಸ್ತಾರ ನ್ಯೂಸ್, ಬೆಂಗಳೂರು.